ಮಂತ್ರಾಲಯದಲ್ಲಿ ನಡೆದ ಈ ಪವಾಡವನ್ನು ಇತ್ತೀಚೆಗೆ ಅನೇಕ ಭಕ್ತರು ಹಂಚಿಕೊಂಡಿದ್ದಾರೆ. ಆ ಪವಾಡ ಏನೆಂದು ನೋಡೋಣ ಬನ್ನಿ. ಒಬ್ಬ ಭಕ್ತನು ಸಂಪೂರ್ಣವಾಗಿ ಒಣಗಿದ ಜೀವವಿಲ್ಲದ ಕಟ್ಟಿಗೆಯನ್ನು ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಬೃಂದಾವನದ ಸಮೀಪ ಭಕ್ತಿಯಿಂದ ಇಟ್ಟು ಪ್ರಾರ್ಥನೆ ಮಾಡುತ್ತಿದ್ದನು. ಕಟ್ಟಿಗೆಯಲ್ಲಿ ಎಲ್ಲಿಯೂ ಜೀವಲಕ್ಷಣವೇ ಕಾಣುತ್ತಿರಲಿಲ್ಲ. ಭಕ್ತನು ನಿರಂತರವಾಗಿ ಗುರು ರಾಘವೇಂದ್ರ ಸ್ವಾಮಿ, ನಿಮ್ಮ ಕೃಪೆ ನನಗೆ ಬೆಳಕು ತರಲಿ ಎಂದು ಪ್ರಾರ್ಥನೆ ಮಾಡುತ್ತಿದ್ದನು. ಹೀಗೆ ಕೆಲವು ದಿನಗಳ ನಂತರ ಕಟ್ಟಿಗೆಯು ಮೇಲ್ಭಾಗ ಸ್ವಲ್ಪ ಹಸಿರಾಗತೊಡಗಿತು. ಅದನ್ನು ನೋಡಿದ ಅವನು ತುಂಬ ಖುಷಿಪಟ್ಟನು. ನಂತರ ಅದೇ ಪ್ರಾರ್ಥನೆ ಮಾಡಿಕೊಂಡು ಕಟ್ಟಿಗೆಯ ಮುಂದೆ ಕುಳಿತು ಪ್ರಾರ್ಥನೆ ಮಾಡುತ್ತಾ ಕುಳಿತನು. ಇನ್ನೊಂದು ದಿನ ಚಿಕ್ಕ ಚಿಗುರು ಕಾಣಿಸಿಕೊಂಡಿತು. ಅದನ್ನು ನೋಡಿ ಅವನು ತುಂಬ ಖುಷಿಪಟ್ಟನು. ಅದೇ ರೀತಿ ಮತ್ತೆ ರಾಯರನ್ನ ಪ್ರಾರ್ಥನೆ ಮಾಡುತ್ತಾ ಕುಳಿತನು. ಇನ್ನೊಂದು ದಿನ ಹಸಿರು ಎಲೆಗಳು ಸಂಪೂರ್ಣವಾಗಿ ಬೆಳೆದವು. ಇದನ್ನು ನೋಡಿದ ಭಕ್ತರು ಆಶ್ಚರ್ಯಚಕಿತರಾಗಿ ಇದು ಗುರು ರಾಘವೇಂದ್ರ ಸ್ವಾಮಿಗಳು ಜೀವಂತ ಅನುಗ್ರಹ ಎಂದು ನಂಬಿ ಈ ಪವಾಡವು ಗುರು ರಾಘವೇಂದ್ರ ಸ್ವಾಮಿಗಳು ಇಂದೂ ಕೂಡ ತಮ್ಮ ಭಕ್ತರ ರಕ್ಷಣೆಗೆ ಸದಾ ಸಜೀವರಾಗಿದ್ದಾರೆ ಎಂಬ ನಂಬಿಕೆಯನ್ನು ಮತ್ತಷ್ಟು ಗಟ್ಟಿಗೊಳಿಸಿದ್ದಾರೆ. ನಂಬಿಕೆ ಇದ್ದಲ್ಲಿ ಪವಾಡ ಸಾಧ್ಯ. ಶ್ರೀ ರಾಘವೇಂದ್ರ ಸ್ವಾಮಿ ಕೃಪೆ ಸದಾ ನಿಮ್ಮೊಂದಿಗಿರಲಿ. ರಾಯರಿದ್ದಾರೆ.